ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, 17 ಜೂನ್ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 5:54, ಸೂರ್ಯಾಸ್ತ ಸಂಜೆ 6:47. ಚಂದ್ರೋದಯ ಮಧ್ಯಾಹ್ನ 2:42, ಚಂದ್ರಾಸ್ತ ರಾತ್ರಿ 2:35 ಜೂನ್ 18. ಇಂದಿನ ತಿಥಿ ಏಕಾದಶಿ ರಾತ್ರಿ 4:18 ಜೂನ್ 18ರವರೆಗೆ, ನಂತರ ದ್ವಾದಶಿ. ಯೋಗ ಪರಿಗ ರಾತ್ರಿ 9:35 ನಂತರ ಶಿವ. ನಕ್ಷತ್ರ ಚಿತ್ರ ಮಧ್ಯಾಹ್ನ 12:22 ನಂತರ ಸ್ವಾತಿ. ಕರ್ಣ ವನಿಜ ಸಂಜೆ 5:38 ವಿಷ್ಟಿ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:25 ರಿಂದ 5:10, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:55 ರಿಂದ 12:46. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:47 ರಿಂದ 5:54ರವರೆಗೆ ಸಂಧ್ಯಾಕಾಲ, ಸಂಜೆ 6:46 ರಿಂದ 7:54. ಅಮೃತಕಾಲ ಬೆಳಗ್ಗೆ 6:44 ರಿಂದ 8:31. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:31 ರಿಂದ 9:07. ಯಮಗಂಡ ಕಾಲ ಬೆಳಗ್ಗೆ 10:44 ರಿಂದ 12:21ರವರೆಗೆ, ವರ್ಜಕಾಲ ರಾತ್ರಿ 7:56 ರಿಂದ 9:40. ದುರ್ಮುಹೂರ್ತ ಮಧ್ಯಾಹ್ನ 12:46 ರಿಂದ 1:38 ನಂತರ 3:21 ರಿಂದ 4:13. ಬೆಳಗ್ಗೆ 12:22ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದಿನ ಎಲ್ಲಾ ಸಂದರ್ಭಗಳು ನಿಮಗೆ ಅನುಕೂಲಕರವಾಗುವುದು. ಇಂದು ನಿಮ್ಮ ಸಂಗಾತಿ ನಿಮಗೆ ಮಾರ್ಗದರ್ಶಕರಾಗುತ್ತಾರೆ. ನಿಮ್ಮ ವ್ಯವಹಾರದ ಉನ್ನತಿ ಕಂಡು ನಿಮಗೆ ಸಂತೋಷವಾಗುವುದು. ನಿಮ್ಮ ಜವಾಬ್ದಾರಿಗಳಿಗೆ ನೀವು ಬದ್ಧರಾಗಿರುತ್ತೀರಿ. ವೃಷಭ ರಾಶಿ. ನಿಮ್ಮ ಪ್ರಮುಖವಾದ ಸಮಸ್ಯೆಗಳಿಗೆ ಪರಿಹಾರ ದೊರೆತು ನಿರಾಳ ಹೊಂದುವಿರಿ. ನಿಮ್ಮ ಅಧಿಕಾರಗಳ ಒತ್ತಡವಿರುವುದು. ನಿಮ್ಮ ಮನಸ್ಸಿನಲ್ಲಿದ್ದ ನಿಮಗೆ ಅರಿಯದ ಭಯ ನಿವಾರಣೆಯಾಗುವುದು. ಕೆಲಸದಲ್ಲಿ ಸಂಬಳ ಹೆಚ್ಚಾಗುವುದು. ಮಿಥುನ ರಾಶಿ. ಇಂದು ನೀವು ಒಳ್ಳೆಯದನ್ನು ಅನುಭವಿಸಲಿದ್ದೀರಿ. ನಿಮ್ಮ ಮಕ್ಕಳೊಂದಿಗೆ ಸಂತೋಷಕರ ಸಮಯ ಕಳೆಯುವಿರಿ. ಇಂದು ಪ್ರೀತಿ ಪ್ರೇಮದ ವಿಷಯದಲ್ಲಿ ನಿರಾಸೆ ಕಾಣುವಿರಿ. ನಿಮ್ಮ ಸ್ನೇಹಿತರ ಸಲಹೆಗೆ ಹೆಚ್ಚಿನ ಗಮನ ಕೊಡಿ. ಕಟಕ ರಾಶಿ. ಅಧಿಕಾರಿಗಳೊಂದಿಗೆ ಸೌಹಾರ್ದತೆಯ ಸಂಬಂಧವಿಟ್ಟುಕೊಳ್ಳಿ. ಈ ದಿನದ ಅಂತ್ಯದವರೆಗೂ ಮುಖ್ಯವಾದ ಕೆಲಸಗಳು ಪೂರ್ಣಗೊಳಿಸುವುದರಿಂದ ಅದು ನಿಮಗೆ ಉಪಯುಕ್ತವಾಗುವುದು. ಸಿಂಹ ರಾಶಿ. ಇಂದು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ಆನ್ಲೈನ್ ವ್ಯವಹಾರದಿಂದ ಪ್ರಯೋಜನಗಳನ್ನು ಪಡೆಯಬಹುದು. ನೀವು ಮಿತ್ರರೊಂದಿಗೆ ಗಂಭೀರ ಚರ್ಚೆಯಲ್ಲಿ ಭಾಗವಹಿಸಬಹುದು. ಕನ್ಯಾ ರಾಶಿ. ಅನುಭವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯುತ್ತೀರಿ. ಅನವಶ್ಯಕ ಚಟುವಟಿಕೆಗಳಲ್ಲಿ ಸಮಯ ಹಾಳು ಮಾಡಬೇಡಿ. ವೃತ್ತಿ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚುವುದು. ಗರ್ಭಿಣಿ ಸ್ತ್ರೀಯರು ನುಣುಪಾದ ನೆಲದ ಮೇಲೆ ನಡೆಯುವಾಗ ವಿಶೇಷ ಕಾಳಜಿ ವಹಿಸಿ. ತುಲಾ ರಾಶಿ. ಅನವಶ್ಯಕ ಕಾರ್ಯಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವಿರಿ. ಆದರೆ ಜನ ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚಿಕೊಳ್ಳುವರು. ನೀವು ಬಹಳಷ್ಟು ವಿಷಯಗಳಲ್ಲಿ ಸಮರ್ಥರಾಗಿದ್ದೀರಿ, ಆದರೆ ಕೆಲವೊಮ್ಮೆ ಮಾನಸಿಕವಾಗಿ ಕಳೆದು ಹೋಗುತ್ತೀರಿ. ನಿಮ್ಮ ಶತ್ರುಗಳ ನಡೆಯನ್ನು ಹಗುರವಾಗಿ ಪರಿಗಣಿಸಬೇಡಿ. ವೃಶ್ಚಿಕ ರಾಶಿ. ನಿಮ್ಮ ಸಂಗಾತಿ ಆರೋಗ್ಯದ ಕಡೆ ಗಮನವಹಿಸಿ. ಮುಖ್ಯವಾದ ತೀರ್ಮಾನಗಳನ್ನು ಹಠಾತ್ತನೆ ತೆಗೆದುಕೊಳ್ಳಬೇಕಿದೆ. ಪ್ರೀತಿ ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗಬಹುದು.
ನಿಮ್ಮ ಸಹೋದ್ಯೋಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಿದ್ದಾರೆ. ಧನು ರಾಶಿ. ನಿಮ್ಮ ಹಿರಿಯ ಒಡಹುಟ್ಟಿದವರಿಂದ ಸಂತೋಷವಾಗುವುದು. ಭಾರೀ ಕೈಗಾರಿಕೆಗಳಿಗೆ ಸಂಬಂಧಿಸಿದವರು ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವರು. ಪ್ರೀತಿ ಸಂಬಂಧಗಳಲ್ಲಿ ಮಾಧುರ್ಯ ತುಂಬಿರುವುದು. ದುಂದುಗಾರಿಕೆ ಮತ್ತು ಸಂಶಯಾಸ್ಪದ ಹಣಕಾಸು ಯೋಜನೆಗಳಿಂದ ದೂರವಿರಿ. ಮಕರ ರಾಶಿ. ನೀವು ಇಂದು ಸ್ವಲ್ಪ ಹಣವನ್ನು ಕಳೆದುಕೊಳ್ಳಬಹುದು. ವೃತ್ತಿಯ ಜೀವನದಲ್ಲಿ ಹಿನ್ನಡೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದವರಿಗೆ ಗೌರವ ಸಿಗಬಹುದು. ಪ್ರಮುಖ ಜನರೊಡನೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಮಾತಾಡಿ. ಕುಂಭ ರಾಶಿ. ಈ ದಿನದ ನಂತರ ಸ್ವಲ್ಪ ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು. ಅಪರಿಚಿತರ ಜೊತೆ ತುಂಬಾ ಒಡನಾಟ ಶ್ರೇಯಸ್ಕರವಲ್ಲ. ನಿಮ್ಮ ನೆರೆಹೊರೆಯವರೊಡನೆ ಜಗಳಗಳಾಗುವ ಸಂಭವವಿದೆ. ಅಂತರ್ಜಾಲದ ಚಟುವಟಿಕೆಗಳಲ್ಲಿ ಗಮನವಹಿಸಿ. ಮೀನ ರಾಶಿ. ಊಟದ ಕ್ರಮ ಹಾಗೂ ನಿತ್ಯದ ದಿನಚರಿಯನ್ನು ಕ್ರಮಬದ್ಧವಾಗಿಸಿ. ಕುಟುಂಬದವರ ಹೆಚ್ಚಿನ ಸಹಾಯ ಸಿಗುವ ಸಾಧ್ಯತೆಯಿದೆ. ರಕ್ತದ ಒತ್ತಡ ಸಮಸ್ಯೆಗಳಾಗಬಹುದು. ಮನೋರಂಜನೆಗಾಗಿ ಹೆಚ್ಚು ಹಣ ಮತ್ತು ಹೆಚ್ಚು ಸಮಯ ಖರ್ಚು ಮಾಡುವ ಪ್ರವೃತ್ತಿಯನ್ನು ನಿಯಂತ್ರಿಸಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.